ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಂಪುಟದಿಂದ ಜಮೀರ್ ಔಟ್ ಆಗೇ ಬಿಟ್ರ ಬಹಳ ದೊಡ್ಡ ಡೆವಲಪ್ಮೆಂಟ್. ದಾವಣಗೆರೆ ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಈಗ ಆಗ್ತಿರೋದು ನೋಡ್ತಿದ್ರಲ್ಲ. ನಿನ್ನೆಯಿಂದ ಜಮೀರ್ ವಿರುದ್ಧ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಅಂತ ಈಗ ಸೀಕ್ರೆಟ್ ಒಂದು ಬ್ಲಾಸ್ಟ್ ಆಗ್ತಿದೆ. ಅತ್ತ ದಾವಣಗೆರೆ ಗ್ರೌಂಡ್ ರಿಪೋರ್ಟ್, ಬೂತ್ ಲೆವೆಲ್ ಲೆಕ್ಕವೂ ಕೈ ಸೇರಿ ಬಿಟ್ಟಿದೆಯಾ? ಈಗ ಏನು ಹೇಳ್ತಿದೆ ಈ ರಿಪೋರ್ಟು? ಬಹಳ ದೊಡ್ಡ ಬೆಳವಣಿಗೆ ಇದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಗ್ ನ್ಯೂಸ್ ಇದು. ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಮಿಸ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಈ ಬೈ ಎಲೆಕ್ಷನ್ ರಿಸಲ್ಟು ದಿಕ್ಸೂಚಿ. ಯಾವ ಬೈ ಎಲೆಕ್ಷನ್ ಆದರೂ ಸರಿ, ಅದರಿಂದ ಏನೋ ಆಗ್ಬಿಡುತ್ತೆ, 28ರ ಚುನಾವಣೆಗೆ ನಿರ್ಣಾಯಕ ಅನ್ನೋ ಥರ ಎಲ್ಲ ಏನಿರಲ್ಲ. ಸಾಮಾನ್ಯವಾಗಿ ಆಡಳಿತ ಪಕ್ಷಕ್ಕೆ ಪ್ಲಸ್ ಇರುತ್ತೆ, ವಿರೋಧ ಪಕ್ಷಕ್ಕೆ ತುಂಬ ಪ್ರಯತ್ನ ಮಾಡಿದ್ರೆ ಚಾನ್ಸ್ ಇರುತ್ತಿಲ್ಲ ಅಂತ ಅಲ್ಲ. ಆದರೆ ಈ ಸಲ ಯಾಕಿದು ನಿರ್ಣಾಯಕ ಅಂದರೆ, ಇಲ್ಲಿ ಕುರ್ಚಿ ಫೈಟ್ ಆಗ್ತಿದೆಯಲ್ವಾ, CM ಕುರ್ಚಿ ಫೈಟ್. ಹಾಗಾಗಿ ನಿರ್ಣಾಯಕ. ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ ಸಿದ್ದು ಬಣದ ವಿರುದ್ಧ. ಜಮೀರ್ ವಿರುದ್ಧ ಸೀಕ್ರೆಟ್ ಈಗ ರಾಹುಲ್ ಗಾಂಧಿ ಅವರಿಗೆ, ಡೈರೆಕ್ಟ್ ರಾಹುಲ್ ಗಾಂಧಿ ಅವ್ರಿಗೆ ಹೋಗಿದೆ. ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ಯಾವ ರೀತಿ ರಿಪೋರ್ಟ್ ಹೋಗಿದೆ, ದೂರು ಹೋಗಿದೆ. ಸಣ್ಣ ಪ್ರಮಾಣದಲ್ಲಿ ಈಗ ಮುನಿಸು, ಒಬ್ಬರ ವಿರುದ್ಧ ಇನ್ನೊಬ್ಬರು ಪಕ್ಷದಲ್ಲಿ ದೂರು ಕೊಡೋದೆಲ್ಲ ಇದು ದೊಡ್ಡ ವಿಷಯನೇ ಅಲ್ಲ. ಬಟ್ ಇದು ಬಹಳ ಗಂಭೀರ ಸ್ವರೂಪದ ದೂರು ಮತ್ತು ಸಾಕ್ಷಿನೂ ಇದೆಯಂತೆ. ಹಾಗಾಗಿ ಒಂದು ತಲೆನೇ ಬೀಳುತ್ತೆ ಅಂತ ಹೇಳಲಾಗ್ತಿದೆ. ಏನದು ಸಾಕ್ಷಿ, ಏನದು ಸೀಕ್ರೆಟ್ ಅಂತ ಕೇಳಿದ್ರೆ, ಕೈ ಪಕ್ಷದಲ್ಲಿ ಡಿ ಕೆ ಕ್ಯಾಂಪ್ ಅವ್ರಿಗೂ ಒಂದು ದೊಡ್ಡ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಈಗ ಜಮೀರ್ ಅಹಮದ್ ಖಾನ್ ಅವರು ಸಮರ್ಥ ಸೋಲಿಸೋದಿಕ್ಕೆ ಅವರ ವಿರುದ್ಧ ನಿಂತ ಅಭ್ಯರ್ಥಿಯೊಬ್ಬರಿಗೆ ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರಂತೆ. ಬರ್ತಿರೋದು ಸುದ್ದಿ. ಅದ್ರ ಬಗ್ಗೆ ಈಗ ಕಾಂಗ್ರೆಸ್ ಸಾಕ್ಷಿ ಸಮೇತ ಅದನ್ನಿಟ್ಟರೆ ಸುಮ್ಮನಿರೋಕ್ಕೆ ಸಾಧ್ಯನಾ? ರಾಹುಲ್ ಗಾಂಧಿ ಅವರು ಮೊದಲೇ ಕಾಂಗ್ರೆಸ್ ದೇಶವ್ಯಾಪಿ ಸೋತ ಸುಣ್ಣ ಆಗ್ತಿರೋ ಹೊತ್ತಲ್ಲಿ ಒಂದೊಂದು ಕ್ಷೇತ್ರ, ಒಂದೊಂದು ರಾಜ್ಯಸಭೆ ಸೀಟು, ಎಲ್ಲ ಸೀಟು ಇಂಪಾರ್ಟೆಂಟ್. ಒಂದೊಂದು ಗೆಲುವು ಕೂಡ ಪಕ್ಷವನ್ನು ಮತ್ತೆ ಎತ್ತು ನಿಲ್ಲಿಸೋದಕ್ಕೆ ಇಂಪಾರ್ಟೆಂಟ್. ಅದರಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ದೊಡ್ಡ ಬಲವನ್ನು ಕೊಡ್ತಿರೋ ರಾಜ್ಯ, ಉಸಿರಾಡೋದಿಕ್ಕೆ ಕಾರಣ ಆಗಿರೋಂಥ ರಾಜ್ಯ. ಇಂಥ ಕಡೆ ಏನಾದರೂ ತನ್ನ ಮಾತನಾಡ್ದಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷಕ್ಕೆ ಚೂರಿ ಹಾಕಿದ್ರೆ ರಾಹುಲ್ ಗಾಂಧಿಯವರು ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ರಾಜಣ್ಣನವರು ಯಾವ ರೀತಿ ಕಿಕ್ಔಟ್ ಆದರು ಅನ್ನೋದು ನೋಡಿದ್ದೀವಿ. ಅವರು ಜಸ್ಟ್ ಒಂದು ಕಮೆಂಟ್ಗೆ, ಅವರು ಪಕ್ಷ ವಿರೋಧಿ ಚಟುವಟಿಕೆ, ಸೋಲಿಸೋದು ಇಂಥದ್ದು ಯಾವುದೂ ಮಾಡಿಲ್ಲ. ಒಂದು ಕಮೆಂಟ್ಗೆ ಕಿಕ್ ಔಟ್ ಆಗಿಬಿಟ್ರು. ಪಕ್ಷ ಅವರನ್ನು ಹೊರದಬ್ಬದಂಗೆ ಅಲ್ವಾ. ಇನ್ನೇನು ಬೆಳವಣಿಗೆ ನೋಡಿದ್ರೆ ಎಷ್ಟು ಗಂಭೀರವಾಗಾಯಿತು. ಅಂಥದ್ರಲ್ಲಿ ಇದು ಅದರ ಎಷ್ಟೋ ಪಟ್ಟು ಗಂಭೀರವಾದ ವಿಚಾರ. ಒಂದು ಎಲೆಕ್ಷನ್ನಲ್ಲಿ ಕ್ಯಾಂಡಿಡೇಟ್ ಸೋಲಿಸೋದಕ್ಕೆ ಮುಸ್ಲಿಂ ಅಭ್ಯರ್ಥಿಯೊಬ್ಬರಿಗೆ 10 ಜನ ನಿಂತಿದ್ರಲ್ಲ, ಬೇರೆ ಬೇರೆ ಪಕ್ಷೇತರರೆಲ್ಲ. ಮತ್ತು SDPI ಅವರು ಸ್ವಲ್ಪ ಸ್ಟ್ರಾಂಗ್ ಆಗೇನೆ ಅಲ್ಲಿ ಕ್ಲೇಮ್ ಮಾಡ್ಕೊಂಡಿದ್ರು. ಯಾರಿಗೆ ಅನ್ನೋದು ಗೊತ್ತಿಲ್ಲ, ಒಟ್ನಲ್ಲಿ ಒಬ್ಬರು ಮುಸ್ಲಿಂ ಕ್ಯಾಂಡಿಡೇಟ್ಗೆ ದೊಡ್ಡ ಮೊತ್ತ ಕೊಟ್ಟು ಬಿಟ್ಟಿದ್ದಾರಂತೆ ಜಮೀರ್ ಅವರು. ಸಲೀಂ ಅಹಮದ್ ಖಾನ್ ಅವರು ಟಿವಿಲಿ ಕುತ್ಕೊಂಡು ಹೇಳ್ತಾನೂ ಇದ್ದಾರೆ. ಸಾಕ್ಷಿನೂ ಒಂದಿಷ್ಟು ಸಿಕ್ಕಿದೆಯಂತೆ. ರಾಹುಲ್ ಗಾಂಧಿ ಅವರಿಗೆ ಹೋಗಿದೆ ಡೈರೆಕ್ಟ್. ಈಗ ಖರ್ಗೆ ಅವ್ರಿಗೆ, AICC ಅಧ್ಯಕ್ಷರಿಗೆ, ರಾಹುಲ್ ಗಾಂಧಿ ಅವರಿಗೆ ಬಹಳ ದೊಡ್ಡ ಸ್ಫೋಟಕ ಸೀಕ್ರೆಟನ್ನು ತಗೊಂಡು ಹೋಗಿ ಇಟ್ಟುಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಈ ಸಾಕ್ಷಿ ಸಬ್ಮಿಟ್ ಆಗ್ತಿದ್ದಂಗೆ ಇನ್ನೂ ಸಂಪುಟದಲ್ಲಿ ಉಳಿಯೋದಕ್ಕೆ ಅರ್ಹರಾಗಿಲ್ಲ ಮತ್ತು ಪಕ್ಷದಿಂದನೇ ಅವ್ರಿಗೆ ಕಿಕ್ಔಟ್ ಮಾಡುವಷ್ಟು ಗಂಭೀರ ಸ್ವರೂಪದ್ದು ಇದು ಅಂತ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಿಜವಾಗಿ ಜಮೀರ್ ಅಹಮದ್ ಖಾನ್ ಅವರ ಹವಾ ಹೆಂಗಿತ್ತು ಅಂದರೆ, ಡೆಲ್ಲಿ ಲೆವೆಲಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಅದಕ್ಕೆ ಕಂಗಾಲಾಗಿದ್ರು. ದೇಶವ್ಯಾಪಿ ಡಿಮ್ಯಾಂಡ್ ಇದೆ, ಈಗಲೂ ಇದೆ, ಇಲ್ಲ ಅಂತಲ್ಲ. ಜಮೀರ್ ಅವ್ರಿಗೆ ದೇಶವ್ಯಾಪಿ ಕಾಂಗ್ರೆಸ್ನಲ್ಲಿ ಡಿಮ್ಯಾಂಡ್ ಇದೆ. ಎಲ್ಲ ಎಲೆಕ್ಷನ್ ಆದರೂ ಸ್ಪೆಷಲ್ ಹೆಲಿಕಾಪ್ಟರು, ವಿಶೇಷ ವಿಮಾನ ಮಾಡಿ ಕರೆಸ್ಕೊಳ್ತಾರೆ ಪ್ರಚಾರಕ್ಕೆ. ಭಯಂಕರ ಜನಾಭಿಪ್ರಾಯ, ಜನಮನ್ನಣೆ ಅವರ ಮಾತಿಗೆ. ಅವ್ರ ಸಮುದಾಯದಲ್ಲಿ ಅಷ್ಟು ಜನ ಸೇರ್ತಾರೆ ಮುಸ್ಲಿಮರಲ್ಲಿ. ಜಮೀರ್ ಅವರು ಒಬ್ಬರು ಹೋಗಿ ನಿಂತು ಬಿಟ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ನೇಷನ್ ವೈಡ್ ಒಂದು ಇಮೇಜ್ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಎಲ್ಲಿಲ್ಲದ ಮತ್ಸರ ಅಂತೂ ಇತ್ತು ಪಕ್ಷದೊಳಗಡೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೆ, CM ಆಗೋಕೆ ಹೊರಟವ್ರಿಗೆ, ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಇಂಥದ್ದೊಂದು ಅಸ್ತ್ರ ಸ್ಟ್ರಾಂಗ್ ಆಗಿರೋದು ಸಿಕ್ಕಾಪಟ್ಟೆ ದೊಡ್ಡ ಥ್ರೆಟ್ಟೇ ಆಗಿತ್ತು. ಮತ್ತು ಅವರು ಒಂದೊಂದು ಅಭಿಪ್ರಾಯ ಕೂಡ ಹೈಕಮಾಂಡ್ ಲೆವೆಲಲ್ಲಿ ತುಂಬ ಸಮಸ್ಯೆ ಮಾಡಿರ್ತಿತ್ತು. ಆದರೆ ಈಗ ಜಮೀರ್ ಅವರು ಮಾಡಿರೋದು ಅಷ್ಟಿಷ್ಟು ದೊಡ್ಡ ತಪ್ಪಲ್ಲ ಅನ್ನುವಂತಹ ಸಾಕ್ಷಿಯನ್ನು ಡಿ ಕೆ ಟೀಮ್, ಸಲೀಂ ಅಹಮದ್ ಅವರು, ಸುರ್ಜೇವಾಲಾ ಅವರೇ, ಸ್ವತಃ ಸುರ್ಜೇವಾಲಾ ಅವರು ಜಮೀರ್ ಅಹಮದ್ ಖಾನ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇಲ್ಲಿನ ನಾಯಕರು ಕೊಡೋದಲ್ಲ, ರಾಜ್ಯದ ಉಸ್ತುವಾರಿ
ರಾಹುಲ್ ಗಾಂಧಿ ಅವರಿಗೆ ಪರಮಾಪ್ತ ನಾಯಕ ಆಗಿರುವಂತಹ ಸುರ್ಜೇವಾಲಾ ಅವರು ಆ ಸಾಕ್ಷಿ ಸಮೇತ ದೂರನ್ನ ರಾಹುಲ್ ಗಾಂಧಿ ಅವರ ಎದುರು ಇಟ್ಟಿದ್ದು ಈಗ ಬಿಗ್ ವಿಕೆಟ್ ಪತನ ಫಿಕ್ಸ್ ಅಂತಾನೆ ಹೇಳಲಾಗ್ತಿದೆ. ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತು ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಕಾಂಗ್ರೆಸ್ ಪರವಾಗಿ ಓಟನ್ನು ಹಾಕಿದ್ದಾರೆ. ನಿನ್ನೆ ನಡೆದ ಚುನಾವಣೆ ದಾವಣಗೆರೆ ಹಾಗೂ ಬಾಗಲಕೋಟ್ ಚುನಾವಣೆಯಲ್ಲಿ ನಮ್ಮ ಇಂಟರ್ನಲ್ ಸರ್ವೆ ರಿಪೋರ್ಟ್ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಅದು ವಿಶೇಷವಾಗಿ ದಾವಣಗೆರೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರ್ ಅವರ ಕೆಲಸ ಕಾರ್ಯಗಳು, ಕಳೆದ 35 ವರ್ಷ ಜಿಲ್ಲೆಗೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ದುಡಿದಂತಹ ಶಾಮನೂರು ಶಿವಶಂಕರ್ ಅವರು ಹಾಗೂ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಸಾಕಷ್ಟು ತಪ್ಪು ಅಭಿಪ್ರಾಯಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಗ್ಯಾರಂಟಿಗಳ ಬಗ್ಗೆ. ಆದರೆ ಜನ ಮಾತ್ರ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದರು. ಸಮಾಜದ ಎಲ್ಲ ವರ್ಗದ ಜನ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರ ಇದ್ದು ಕಾಂಗ್ರೆಸ್ಗೆ ಓಟನ್ನು ಹಾಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತಮ್ಮ ಮೂಲಕ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಹಾಗೂ KPCCಯಿಂದ ಆಯೋಜನೆ ಮಾಡಿದಂತಹ ಮಂತ್ರಿಗಳು, ಶಾಸಕರು, ಪದಾಧಿಕಾರಿಗಳು, ಇತರ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ವಿಶೇಷವಾಗಿ ದಾವಣಗೆರೆಯಲ್ಲಿ ನಮ್ಮನ್ನೆಲ್ಲ ನಿಯೋಜನೆ ಮಾಡಿದರು. ಇಲ್ಲೂ ಸಾಕಷ್ಟು ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು ಕೂಡ ಇದ್ದರು. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ನನ್ನನ್ನು ಮತ್ತು ರಿಜ್ವಾನ್ ಅರ್ಷದ್ ಅವರನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಮೇಲೆ ಕೆಲಸಗಳನ್ನು ಹೇಳಿದರು. ನಾವೆಲ್ಲ ಸೇರಿ ಅದನ್ನು ಸುಸೂತ್ರವಾಗಿ ನಾವು ಮಾಡಿದ್ದೀವಿ. ಆದರೆ ತನ್ವೀರ್ ಸೇಠ್ ಬ್ರೀಫ್ ಅಲ್ಲ, ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತು ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಕಾಂಗ್ರೆಸ್ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ KPCC ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ACSಗಳಿಗೆ ಮಾಹಿತಿ ಇದೆ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ಏನಾಗ್ಬೋದು ಹಾಗಾದ್ರೆ ದಾವಣಗೆರೆ ರಿಸಲ್ಟ್? ಈಗ ಸಲೀಂ ಅಹಮದ್ ಅವರ ಮಾತು ಕೇಳಿಸ್ಕೊಂಡ್ರೆ ಮತ್ತು ಇಂಟರ್ನಲ್ ರಿಪೋರ್ಟು, ಬೂತ್ ಲೆವೆಲ್ ಲೆಕ್ಕ ಎಲ್ಲ ತೆಗಿತಾರಲ್ಲ, ಅದರ ಪ್ರಕಾರ ಕಾಂಗ್ರೆಸ್ಗೂ ಒಂದಿಷ್ಟು ಏಟು ಬಿದ್ದಂಗಿದೆ. ಬಟ್ BJP ಕ್ಯಾಂಡಿಡೇಟ್ ಹಾಕಿದ್ದು ನೋಡಿ ಹೇಳೋಕ್ಕಾಗಲ್ಲ, ಯಾರೂ ದೊಡ್ಡವರು ಸಣ್ಣವರಲ್ಲ ಎಲೆಕ್ಷನಲ್ಲಿ. ಬಟ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ನೋಡಿ ಹೆಂಗೆ ಅಭಿಪ್ರಾಯ ಬಂತು ಹೇಳಿ ಆರಂಭದಲ್ಲಿ? ಇದು ಪಕ್ಕಾ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕಿರೋದು ಗೆಲ್ಲಿಸೋಕೆ, ಸಮರ್ಥ ಗೆಲ್ಲಿಸೋಕೆ ಅಂತಾನೆ ಅನ್ನೋ ಅಭಿಪ್ರಾಯ ಬಂತು. ಹಿಂದೆ ಜಾತಿ ಲೆಕ್ಕಾಚಾರದಲ್ಲೆಲ್ಲ ನೋಡಿದ್ರೆ ಪ್ಲಸ್ ಆಗೋ ಥರ ಇದೆ. ಬಟ್ ಕ್ಯಾಂಡಿಡೇಟ್ ವರ್ಚಸ್ ಎಷ್ಟು ವರ್ಕೌಟ್ ಆಗಿದೆ ಅನ್ನೋದ್ರ ಬಗ್ಗೆ ಡೌಟ್ ಇತ್ತು. ಇದು ಅಡ್ಜಸ್ಟ್ಮೆಂಟಾ, ನಿಜವಾದ ಹೊಸ ಪ್ರಯೋಗವಾ ಅನ್ನೋದ್ರ ಬಗ್ಗೆ ಡೌಟ್ ಇತ್ತಾ? ಕಾಂಗ್ರೆಸ್ಸೇ ಗೆಲ್ಲತ್ತೆ ಅನ್ನೋ ಥರನೇ ಎಲ್ಲರೂ ಅಂದ್ಕೊಂಡಿರೋದು ದಾವಣಗೆರೆಯಲ್ಲಿ. ಯಾರಿಗೂ BJP ಇಲ್ಲಿ ಮ್ಯಾಜಿಕ್ ಮಾಡ್ಬೋದು ಅನ್ನೋ ಪ್ರಶ್ನೆನೇ ಇಲ್ಲ. ಬಾಗಲಕೋಟೆಲ್ಲಾದ್ರೆ ನೆಕ್ ಟು ನೆಕ್ ಇದೆ, ಹೇಳೋಕ್ಕಾಗಲ್ಲ ಏನು ಅಂತ. ಬಟ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ನಡುವೆ ಒಂದು ಟ್ವಿಸ್ಟ್ ಕೊಟ್ಟುಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ಸಿಗರೇ ಒಳೆ ಏಟು ಬಿದ್ದಿದೆ, ಪಕ್ಕ ದೊಡ್ಡ ಏಟೆ ಬಿದ್ದಿದೆ ಅಂತ. ಹಾಗಾದರೆ ಕಾಂಗ್ರೆಸ್ಗೆ ಸೋಲಿನ ಸುಳಿವು ಸಿಕ್ಕಿದೆಯಾ? ಒಳೆ ಏಟು ಸಿಕ್ಕಾಪಟ್ಟೆ ಮತಗಳನ್ನು ಒಡೆದು ಬಿಟ್ಟಿದ್ರೆ, ಮುಸಲ್ಮಾನ್ ಮತಗಳನ್ನು ಜಮೀರ್ ಅವರೇ ದುಡ್ಡು ಕೊಡ್ತಾರೆ ಅಂದರೆ ಇನ್ನೊಬ್ಬ ಕ್ಯಾಂಡಿಡೇಟ್ಗೆ ಅದು ಸಣ್ಣ ಅಮೌಂಟ್ ಆಗಿರಲ್ಲ ಅನ್ನೋ ಥರ ಚರ್ಚೆ ಈಗ ಬರ್ತಿರೋದು. ಅದಕ್ಕೆಲ್ಲ ಇದೆಯಂತೆ ಸಾಕ್ಷಿ. ಗೊತ್ತಾಗಬೇಕು ಜಮೀರ್ ಅವ್ರ ಕ್ಲಾರಿಫಿಕೇಷನ್ ಏನಿರುತ್ತೆ, ಇವ್ರು ಕೊಟ್ಟಿರೋ ಸಾಕ್ಷಿಯಲ್ಲಿ ಏನಿದೆ ಅಂತ.
ಸೊ ಸಿಕ್ಕಾಪಟ್ಟೆ ಒಡೆದು ಹೋಗ್ಬಿಟ್ಟಿದ್ರೆ. ಈಗ ಅಬ್ದುಲ್ ಜಬ್ಬರ್ ಅವ್ರು ಪ್ರಚಾರಕ್ಕೆ ಹೋಗಲಿಲ್ಲ, ಜಮೀರ್ ಅವ್ರು ಹೋಗಿಲ್ಲ, ಅಲ್ಲೊಂದು ಟೀಮೇ ಎದ್ದು ನಿಂತು ಬಿಡ್ತು, ಸಮುದಾಯಕ್ಕೆ ಸಂದೇಶ ಹೋಯಿತು, ತಮ್ಮನ್ನು ಯೂಸ್ ಮಾಡಿಕೊಂಡ್ರು. ದೊಡ್ಡವರಿದ್ದಾಗ ಅದೇ ಥರ ನಾವು ಅವ್ರಿಗೆ ತಲೆ ಬಾಕ್ಕೊಂಡು ಕೆಲಸ ಮಾಡ್ತಿದ್ವಿ, ಈಗಲೂ ಮತ್ತೆ ಇವ್ರ ಫ್ಯಾಮಿಲಿಗೆ ಚಿಕ್ಕ ಹುಡುಗನಿಗೆ ತಲೆ ಬಾಕ್ಕೊಂಡು ಕೆಲಸ ಮಾಡಬೇಕು, ನಾವು ಬರೀ ಪಂಚರ್ ಹಾಕಕ್ಕ ಅಂತ ಓಪನ್ ಆಗಿ ಸಿಡ್ದಿದ್ದಾರೆ. ಅದು ಹೆಂಗೆ ಹೇಳ್ತಾರ ನೋಡೇ ಬಿಡೋಣ. 50,000 ಸೋಲಿಸ್ತೀವಿ ಅಂತೆಲ್ಲ ಓಪನ್ ಚಾಲೆಂಜ್ ಎಲ್ಲ ಹಾಕಿದ್ರಲ್ಲ ಸಮುದಾಯದವರು. ಸೊ ಅದಕ್ಕೆ ಸಂಘಟನಾ ಬಲವನ್ನು ಒಳಗಿಂದೊಳಗೆ ಜಮೀರ್ ಅವ್ರು ತುಂಬಿದ್ರ, ಬಂದು ಪ್ರಚಾರ ಮಾಡದೆ ಸುಮ್ಮನೆ ಒಂದು ವಿಡಿಯೋ ಮೆಸೇಜ್ ಕೊಟ್ಟು ಹೋಗಿಬಿಟ್ರು. ಅದಕ್ಕೆ ಗೊತ್ತಿತ್ತಿದ್ದು ಮಲ್ಲಿಕಾರ್ಜುನ್ ಅವ್ರಿಗೆ, ಅವ್ರು ಬರೋದೇ ಇರೋದೇ ಒಳ್ಳೆಯದು, ಅಂದರೆ ಬರೆದಿದ್ರೇ ಒಳ್ಳೆಯದು ಅಂತ ಹೇಳಿಬಿಟ್ಟಿದ್ರು ಮುಂಚೆನೆ. ಬಂದು ಡ್ಯಾಮೇಜ್ ಮಾಡೋಕ್ಕಿಂತ ಬರೆದಿದ್ರು ಒಳ್ಳೆಯದು ಅಂತ. ಬಂದು ಏನು ಹೇಳಿದ್ರು ಜಮೀರ್ ಅವರು? ಹೌದು ನನಗೆ ಮಾತು ಕೊಟ್ಟಿದ್ದು ಹೌದು, ಅಜ್ಜವರಿದ್ದಾಗ ಕೂತ್ಕೊಂಡು ಹೇಳಿದ್ರು, ಈಗ ಮಾತುಕತೆ ಆಗಿದೆ 28ಕ್ಕೆ ಮುಸ್ಲಿಮ್ರಿಗೆ ಟಿಕೆಟು ಅಂತ, ಮಲ್ಲಿಕಾರ್ಜುನ್ ಎದುರೇ ಮಾತುಕತೆ ಆಗಿದೆ ಅನ್ನೋ ಮೂಲಕ ಇನ್ನೊಂದಿಷ್ಟು ಕೆರಳಿಸ್ದಂಗೆ ಆಯ್ತದು ಸಮುದಾಯವನ್ನು. ಹೌದು ಮಾತು ಕೊಟ್ಟಿದ್ರು ನನ್ನ ಹತ್ರ ಅನ್ನೋದನ್ನು ನೆನಪಿಸ್ದಂಗೆ ಆಯಿತು. ಬಂದರೂ ಸುಮ್ಮನೆ ಪ್ರಚಾರ ಮಾಡಿ ಹೋಗಿಲ್ಲ, ಅವರು ಎಲ್ಲ ನೆನಪಿಸ್ ಹೋದರು. ಸೊ ತುಂಬ ಪ್ಲ್ಯಾಂಡ್ ಆಗಿ ಇದು ಎಕ್ಸಿಕ್ಯೂಟ್ ಆದಂಗೆ ಕಾಣಿಸ್ತಿದೆ ಅಲ್ವಾ ಮೇಲ್ನೋಟಕ್ಕೆ. ಅದನ್ನೇ ಕೈ ನಾಯಕರು ಸಿಡಿದೆದ್ದಿರುವಂಥ ಮುಸಲ್ಮಾನ್ ಸಮುದಾಯದವ್ರು ಹೇಳ್ತಿರೋದು, ಈಗ ಜಮೀರ್ ವಿರುದ್ಧ ದೂರು ಕೊಟ್ಟು ಸಾಕ್ಷಿ ಇಟ್ಟು ಎಲ್ಲ ಮಾಡ್ತಿರೋದು. ಹಾಗಾಗಿ ಈ ಥರ ಏನಾದರೂ ಸೋತು ಬಿಟ್ಟರೆ ಇದೆಯಲ್ಲ ದಾವಣಗೆರೆಯಲ್ಲಿ, ಅದು ಸರ್ಪ್ರೈಸ್. ಸೋಲೋದು ಅಷ್ಟು ಸುಲಭ ಅಂತ ಅನಿಸಲ್ಲ, ಹೇಳೋಕ್ಕಾಗಲ್ಲ. ಇದು ಯಾವ ಗಿಮಿಕ್ಕಿದ್ರೂ ಇರ್ಬೋದು. ಇದನ್ನ ಇವರು ರಾಜಕಾರಣಿಗಳ ಮಾತು ಅಷ್ಟು ಸುಲಭವಾಗಿ ನಂಬೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಗಿಟ್ಟಿಂಗು ಚನ್ನಪಟ್ಟಣ ನೆನಪಿರ್ಬೋದು ನಿಮಗೆ. ಯೋಗೇಶ್ವರ್ ಪ್ರೆಸ್ ಮೀಟ್ ಮಾಡಿ ನಾನು ಸೋತೇ ಬಿಡ್ತೀನಿ ಅನ್ನೋ ಥರ ಮೆಸೇಜ್ ಕೊಟ್ಬಿಟ್ರು. ಎಲ್ಲ ಕಡೆ ನಿಖಿಲ್ ಗೆಲುವು ಅನ್ನೋ ಥರ ಸುದ್ದಿಗಳು ಬಂದುಬಿಟ್ವು. ಬಟ್ ಅದು ಬೆಟ್ಟಿಂಗಿಗೆ ಗಿಮಿಕ್ ಆಗಿತ್ತು. ಆ ಥರದ್ದು ಏನಾದರೂ ಇದೆಯೋ ಇಲ್ಲಿ, ಅಥವಾ ನಿಜವಾಗಿಯೂ ಒಳ ಏಟು ಬಿದ್ದು ಸಿಕ್ಕಾಪಟ್ಟೆ ಲಾಸ್ ಆಗೋ ಥರ ಆಗಿದೆಯೋ ಕಾಂಗ್ರೆಸ್ಗೆ ಗೊತ್ತಾಗಬೇಕು. ಸುಳ್ಳು ಹೇಳ್ತಿದ್ದಾರಾ ನಿಜಾನೇ ಹೇಳ್ತಿದ್ದಾರಾ ಅಂತ. ಮೇಲ್ನೋಟಕ್ಕೆ ಈಗ ಅವರು ಸ್ಟೇಟ್ಮೆಂಟ್ ಮೇಲೆ ಮಾತಾಡೋದಾದರೆ ಕಾಂಗ್ರೆಸ್ ವೋಟ್ ಸ್ಪ್ಲಿಟ್ ಆಗಿ ಸೋಲಿನ ಸಾಧ್ಯತೆಗಳು ಕಂಡು ಬರ್ತಿದೆ. ಅಲ್ಲಿ BJP ಗೆದ್ರೆ ಆಶ್ಚರ್ಯನೇ, ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಲ್ಲಿ BJP ಅಷ್ಟು ಸುಲಭ ಅಂತ. ಹೊಸ ಕ್ಯಾಂಡಿಡೇಟು BJPದೇನು ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತ ಹೇಳೋಕ್ಕಾಗಲ್ಲ, ಕಾಂಗ್ರೆಸ್ನ ಭದ್ರಕೋಟೆ. ಅದರಲ್ಲೂ ರೆಬೆಲ್ ಕಡೆಯಿಂದ ಫೈನಲ್ ಆಗಿರೋ ಕ್ಯಾಂಡಿಡೇಟ್ಸು, BJPಯಲ್ಲೇ ಬಣ ಜಗಳ ಜಟಾಪಟಿ ಬೇರೆ ಇದೆ. ಹಾಗಾಗಿ ಏನು ಕಥೆ ಅನ್ನೋದು ಗೊತ್ತಿಲ್ಲ. ಅದರ ನಡುವೆಯೂ BJP ಗೆದ್ದರೆ ಅದು ಆಶ್ಚರ್ಯನೇ, ಅದು ಭಯಂಕರವಾದ ಏಟಾಗುತ್ತೆ ಜಮೀರ್ ಅವರು ಕಾಂಗ್ರೆಸ್ ಕೊಟ್ಟಿರೋದು. ಇಲ್ಲ ಕಾಂಗ್ರೆಸ್ ಗೆದ್ದರೆ DK ಶಿವಕುಮಾರ್ ಅವ್ರಿಗೆ ಮನ್ನಣೆ ಸಿಗತ್ತೆ. ಜಮೀರ್ ಅವರನ್ನು ನಂಬಿಕೊಂಡು ಮುಸಲ್ಮಾನರು ಓಟ್ ಹಾಕಲ್ಲ, ಪಕ್ಷ ನೋಡಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಮುಸಲ್ಮಾನರು, ಯಾರು ನಿಂತರು ಅಷ್ಟೇ ಕ್ಯಾಂಡಿಡೇಟು. ಸೊ ಜಮೀರ್ ಅವರೇ ನಮಗೇನು ಅನಿವಾರ್ಯ ಅಲ್ಲ, ಅವ್ರನ್ನ ಕರೆಸ್ಕೊಳ್ತೀರಿ, ಮಾತಾಡಿಸ್ತೀರಿ, ಚಪ್ಪಾಳೆ ಬೀಳುತ್ತೆ ಸರಿ. ಬಟ್ ಜಮೀರ್ ಅವರು ಇಲ್ದಿದ್ರು ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕ್ಕೊಂಡು ಬಂದಿದ್ದಾರೆ. ಜಮೀರ್ ಕಾಂಗ್ರೆಸ್ಗೆ ಬರೋಕ್ಕಿಂತ ಮುಂಚೆನೂ ಹಾಕಿದ್ದಾರೆ ಅನ್ನೋದನ್ನು ನೆನಪಿಸ್ದಂಗೆ ಆಗುತ್ತೆ ಹೈಕಮಾಂಡ್ಗೆ. ಜಮೀರ್ ಅವ್ರಿಗೆ ಬಹಳ ದೊಡ್ಡ ಆಘಾತವನ್ನು ಕೊಡಿಸುವಲ್ಲಿ DK ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೆ. ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಂಡು ಬಿಟ್ರೆ ಜಮೀರ್ ವಿರುದ್ಧ ಸಾಕ್ಷಿ ಹಿಂಗೆ ಮಾಡಿದ್ದಾರೆ, ಇವರು ಓಟ್ ಓಡ್ದಿದ್ದಾರೆ, ಆದರೂ ನಾವು ಗೆದ್ದಿದ್ದೀವಿ, ಇಲ್ಲಾಂದ್ರೆ ಇನ್ನೂ ದೊಡ್ಡ ಮಾರ್ಜಿನಲ್ಲಿ ಗೆಲ್ತಿದ್ವಿ ಅಂತ ಸಾಕ್ಷಿ ಸಮೇತ ಅವ್ರ ವಿರುದ್ಧ ಆ್ಯಕ್ಷನ್ ತಗೊಂಡು CM ಕುರ್ಚಿಗೆ ಹತ್ರ ಆಗೋದಕ್ಕೆ ಇದೊಂದು ಭರ್ಜರಿ ಅಸ್ತ್ರ ಆಗಂಗಾಗುತ್ತೆ. ಹಾಗಾಗಿ ದಾವಣಗೆರೆ ಅನ್ನೋದೀಗ ಹಲವಾರು ಕಾರಣಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬಾಗಲಕೋಟೆದು ಓಕೆ, ಅಲ್ಲಿ ಕಾಂಗ್ರೆಸ್ ಗೆದ್ದರೆ ಸತೀಶ್ ಅವ್ರಿಗೆ ಕ್ರೆಡಿಟ್ ಸಿಗುತ್ತೆ, ಯಾಕಂದ್ರೆ ಸತೀಶ್ ಶಿಗ್ಗಾವಿಯಲ್ಲೆಲ್ಲ ಒಳ್ಳೆ ವರ್ಕ್ ಮಾಡಿ ಗೆಲ್ಲಿಸ್ಕೊಂಡಿದ್ರು. ಅದೇ ರೀತಿ ಇಲ್ಲೂ ಅವ್ರಿಗೆ ಕ್ರೆಡಿಟ್ ಸಿಗುತ್ತೆ. KPCC ಅಧ್ಯಕ್ಷ ಸ್ಥಾನ ಅದು ಇದು ಅಂತ ಮತ್ತಷ್ಟು ಬಲ ಬರಬಹುದು. ಹೌದು ಇವರ ಬಲನೂ ಇದೆ, ಒಳ್ಳೆ ಎಲೆಕ್ಷನ್ ಸ್ಟ್ರಾಟಜಿ ಇದೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಆಪ್ತನ ಕ್ಷೇತ್ರ ಉಳಿಸ್ಕೊಂಡಂಗಾಗತ್ತೆ. ಹಾಗಾಗಿ ಇಲ್ಲಿ ತುಂಬ ಜನರ ಲೆಕ್ಕಾಚಾರ ಇದೆ. ವಿಜಯೇಂದ್ರ ನಾಯಕತ್ವಕ್ಕೂ ಕೂಡ ಒಂದಿಷ್ಟು ಮಹತ್ವ ಬರುತ್ತೆ. ಎಲೆಕ್ಷನ್ ಗೆಲ್ಲಿಸ್ಕೊಂಡ್ರೆ ಒಂದು ಕ್ಷೇತ್ರ ಆದರೂ ಬಂದರೆ ಆಡಳಿತ ಪಕ್ಷದ ವಿರುದ್ಧ ಬೈ ಎಲೆಕ್ಷನ್ ಗೆಲ್ಲಿಸ್ಕೊಂಡಂಥ ಕ್ರೆಡಿಟ್ ಬರುತ್ತೆ. ದಾವಣಗೆರೆಯಲ್ಲಿ ಗೆದ್ದರೆ ರೆಬೆಲ್ಸಿಗೆ ಬರುತ್ತೆ. ಸೊ ಇಂಥದ್ದೆಲ್ಲ ಸುಮಾರು ಲೆಕ್ಕಾಚಾರಗಳಿವೆ. ಹಾಗಾಗಿ ಜಮೀರ್ ಅನ್ನುವಂಥ ದೊಡ್ಡ ವಿಕೆಟನ್ನೇ ತೆಗಿತಾರ DK ಶಿವಕುಮಾರ್ ಅನ್ನೋದನ್ನು ಕಾದು ನೋಡಬೇಕು. ಈಗ ಕೊಟ್ಟಿರೋ ಸಾಕ್ಷಿ ಮಾತ್ರ ಅವ್ರ ಕ್ಯಾಬಿನೆಟಿಂದ ಕಿಕ್ಔಟ್ ಆಗೋವಷ್ಟೇ ಸೀರಿಯಸ್ಸು ಅಂತ ಹೇಳಲಾಗ್ತಿರೋದು ಬರ್ತಿರೋ ರಿಪೋರ್ಟ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.